ಬಿಡಲ್ಲ. ಹಲೋ ಮೇಡಮ್, ನಿಮ್ಮನ್ನೇ ಕೇಳ್ತಾ ಇರೋದು. ಇಲ್ಲಿ ಶಿವನ್ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ. ಅದು ಸ್ಟ್ರೇಟ್ ಲೆಫ್ಟ್. ಲೆಫ್ಟಾ? ಓಕೆ, ಥ್ಯಾಂಕ್ ಯು. ಅಯ್ಯೋ ಇವಳ. ಹಲೋ, ಎಲ್ಲಿದ್ಯಾ? ನಾನಾ ಇಲ್ಲೇ ಕಾಮಾಕ್ಷಿ ಪಳೆ ಹತ್ರ ಇದ್ದೀನಿ. ಕರೆಕ್ಟಾಗಿ ಹುಡುಕ್ತಿದ್ಯಾ ಇಲ್ಲ ಎಲ್ಲಾದ್ರೂ ಕುಡ್ಕೊಂಡ್ ಬಿದ್ದಿದ್ಯಾ? ಮದರ್ ಪ್ರಾಮಿಸ್ ಇಲ್ಲ ಕಣೆ. ಹುಡುಕಿ ಫುಲ್ ಸುಸ್ತಾಗ್ಬಿಟ್ಟಿದೆ ಗೊತ್ತಾ. ನೀನ್ ಹೇಳಿದ್ಯಾ ಅಲ್ವಾ, ಒಂದ್ ವಾರದಲ್ಲಿ ಕಂಡಿಡ್ತೀನಿ ನೋಡು. ನನ್ಗೆ ಯಾಕೋ ಡೌಟ್, ನೀನ್ ಎಲ್ಲೋ ಕುಡ್ದು ಬಿದ್ದಿದ್ಯಾ. ನಾನೇನು ಕುಡಿಲಿ, ನಾನ್ ಕುಡಿಯೋದೆಲ್ಲ ಬಿಟ್ಟಿದ್ದೀನಿ ಅಂತ ನಿನ್ ಗೊತ್ತು ತಾನೆ. ಇಡೀ ಬೆಂಗಳೂರು ಹುಡುಕ್ಬೇಕಲ್ವಾ, ಈ ಟ್ರಾಫಿಕ್ ಜಾಮ್ ಅಲ್ಲಿ ಬೇಗ ಹೋಗಕ್ಕಾಗುತ್ತಾ? ನೀನ್ ಎಷ್ಟು ಬೇಗ ಹುಡುಕ್ತಿಯೋ ಅಷ್ಟು ನಮಗ್ ಒಳ್ಳೇದು, ಅರ್ಥ ಆಯ್ತಾ? ಹುಡುಕ್ತೀನಿ. ಇನ್ನೊಂದು ವಾರದಲ್ಲಿ ಅವಳು ಹುಡುಕ್ತೀನಿ. ನೀನೇನ್ ತಲೆ ಕೆಡಿಸ್ಕೋಬೇಡ. ನಾನೀಗ ಸಿಗ್ನಲ್ ಅಲ್ಲಿ ಇದ್ದೀನಿ. ನಾನ್ ಮಾಡ್ತೀನಿ. ಕಾಲ್ ಕಟ್ ಮಾಡ್ಲಾ ಈಗ? ಇವನ್ಯಾಕೆ ಇಲ್ಲೆಲ್ಲೇ ಓಡಾಡ್ತಿದ್ದಾನೆ? ಏನಾದ್ರೂ ನಾನು ಯಾರು ಅಂತ ಗೊತ್ತಾಗಿದ್ರೆ ಏನ್ ಕತೆ ಇವತ್ತು? ಅವ್ನು ಬಂದ ತಕ್ಷಣ ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡಿಸ್ಬಿಡಿ. ಸರಿಯಮ್ಮ. ಹಾ, ಮಂತ್ರ ಹೋಗಣ್ವಾ. ನನ್ಗೆ ಯಾಕೋ ಸುಸ್ತಾಗ್ತಿದೆ, ಒಂದ್ 10 ನಿಮಿಷ ಬಿಟ್ಟು ನಾನು ಹೊರಡ್ತೀನಿ, ನೀವು ಹೊರಡಿ. ಮಂತ್ರ, ಸುಸ್ತಾಗ್ತಿದೆ ಅಂತ ಹೇಳ್ತಿದ್ಯಾ? ನೀನೊಬ್ಳೆ ಕಾರ್ ಡ್ರೈವ್ ಮಾಡ್ಕೊಂಡು ಹೇಗೆ ಹೋಗ್ತೀಯಾ? ಬಾ, ನಿನ್ ಡ್ರಾಪ್ ಮಾಡಿ ನಾನು ಹೋಗ್ತೀನಿ. ಪರವಾಗಿಲ್ಲ, ನಾನು ರೆಸ್ಟ್ ಮಾಡ್ಬಿಟ್ಟು ಹೋಗ್ತೀನಿ, ನೀವು ಹೋಗಿರಿ. ಸರಿ, ಹುಷಾರು. ಹಲೋ ಶಾಂತಿ, ಬಂದಿದ್ದೀನಿ, ಕೆಳಗಿದ್ದೀನಿ. ಸರಿ ಬಂದೆ. ಸಾಧನಾ ಮ್ಯಾಮ್, ಆಫೀಸ್ಗೆ ಹೋಗೋಣ, ನೀವು ಜೊತೆಲಿ ಬರ್ತೀರಾ? ಇಲ್ಲ, ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ. ಸಿದ್ದು ಜೊತೆ ಹೋಗಿ ಕೆಲಸ ಮುಗಿಸ್ಕೊಂಡು ಹಾಗೆ ಆಫೀಸಿಗೆ ಬರ್ತೀನಿ. ಸರಿ, ಓಕೆ. ಹಾಗಾದ್ರೆ ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸರಿ ಸರಿ ನಡಿ. ಮಂತ್ರ, ನೀನು ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಹೋಗಮ್ಮ, ಇಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ. ರೆಸ್ಟ್ ಮಾಡ್ತೀಯ ಅಂದ್ರೆ ಮಾಡು. ಏನ್ ಮಾಡ್ತಿದ್ಯಾ ಇಲ್ಲಿ? ಎಲ್ಲಿ ಹೋಗ್ಬೇಕು ನೀನು? ನಾನೆಲ್ಲೂ ಹೋಗ್ತಾ ಇಲ್ಲ. ಕಾಫಿ ಬೇಕಾ? ಮಾಡ್ ಹೋಗು. ನಿಮ್ ಬೇರೆ ಕೇಳ್ತಾಳೆ. ಬೇಡಲ್ಲ. ನವಿಲು ಅಮ್ಮ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ನೀನ್ ಒಬ್ನೇ ಹೋಗ್ತಿದ್ಯಾ? ಅವಳು ಸ್ವಲ್ಪ ಕೆಲ್ಸ ಇದೆ, ಆಮೇಲೆ ಬರ್ತೀನಿ ಅಂತಂದ್ಲಮ್ಮ. ಆಫೀಸ್ಗೆ ಹೋಗೋದ್ ಬಿಟ್ಟು ಮನೇಲಿ ಇನ್ನೇನ್ ಕೆಲ್ಸ ಇರತ್ತಂತೆ ದಬಾಕೋದು? ಅಮ್ಮ, ಯಾಕಮ್ಮ ಹೀಗೆಲ್ಲದಕ್ಕೂ ಹಿಂಗ್ ಪ್ರಶ್ನೆ ಮಾಡ್ತಾ ಕೊಂಕು ಮಾತಾಡ್ತೀರಾ? ಏನೋ ಕೆಲ್ಸ ಇರುತ್ತೆ ಬಿಡಿ. ಸರಿ ಹೋಗ್ಬಿಟ್ ಬಾ. ಹೆಂಡತಿ ಪರ ಬಾ ಅಂದ್ರೆ ಚೆನ್ನಾಗ್ ಬರ್ತಾನೆ. ನೋಡಮ್ಮ, ಅವಳು ಮನೇಲಿದ್ದಾಳಲ್ಲ, ಈಗೇನು ಮಾತಾಡೋದು ಬೇಡ. ಅವಳು ಹೋಗ್ಲಿ, ಆಮೇಲೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನಾನು ನೀನು ಒಂದ್ ಕಡೆ ಹೋಗ್ ಬರೋಣ. ಸರಿ ಅತ್ತೆ, ಹೋಗಮ್ಮ. ಅರ್ಚನಾ ಏನಾದ್ರೂ ಇಲ್ಲೇ ಇದ್ಬಿಟ್ರೆ ಮುಂದೆ ತುಂಬಾ ತೊಂದರೆ ಆಗ್ಬಿಡತ್ತೆ. ಹೇಗಾದ್ರೂ ಮಾಡಿ ಅವಳನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು. ಈ ಮನೆ ಸೊಸೆ ಯಾವತ್ತಿದ್ರೂ ಮಂತ್ರನೇ. ಯಾರು ಬೇಕಾಗಿತ್ತು? ಮೇಡಮ್, ನಾವು ಸೆನ್ಸಸ್ ಮಾಡೋರು. ನಿಮ್ಮನೇಲಿ ಎಷ್ಟು ಜನ ಇದ್ದೀರಾ? ನಮ್ಮನೇಲಿ 3 ಜನ ಇದೀವಿ. ಯಾರಲ್ಲ ಮ್ಯಾಮ್? ನಿಮ್ಮ ಹೆಸರೇನು? ಸುಧಾ. ನಿಮ್ಮ ಹಸ್ಬೆಂಡ್ ಹೆಸರು? ಮಲ್ಲಿಕಾರ್ಜುನ್. ಮಕ್ಳ ಹೆಸರು? ಪೂರ್ಣಿಮಾ. ಹಲೋ, ಒಂದ್ ಅರ್ಧ ಗಂಟೆ ಆಫೀಸಿಗೆ ಹೋಗಿ ಹೇಳ್ತೀನಿ ಅಂದ್ರೆ ತಡ್ಕೊಳ್ಳಿಲ್ಲ ನೀವು. ಸರಿ, ಬರ್ಕೊಳ್ಳಿ, ನಾನು ಆರ್ಡರ್ ಹಾಕಿದ್ದು ಹೇಳ್ತೀನಿ. ಸರಿ, ಹೇಳಿ ಮೇಡಮ್. ಸಿಮೆಂಟ್ 2 ಲೋಡು, ಬೋರ್ಡರ್ಸ್ 1 ಲೋಡು, ಜೆಲ್ಲಿ 1 ಲೋಡು. ಓಕೆ ಮೇಡಮ್. ಕಂಬಿ ಬಂದಿದ್ಯಾ? ಬಂದಿದೆ ಮೇಡಮ್. ಸರಿ. ಈ ಸ್ಯಾಂಡು ಅದು ತರಿಸ್ಬೇಕು ಮೇಡಮ್. ಅದನ್ನ 1 ಲೋಡು ಆರ್ಡರ್ ಹಾಕೊಳ್ಳಿ. ಸರಿ ಮೇಡಮ್. ಅದೆಲ್ಲ ಬಂದ್ಮೇಲೆ ನನಗೆ ರಿಪೋರ್ಟ್ ಮಾಡ್ಬೇಕು. ಹಾ, ಆಯ್ತು ಮೇಡಮ್. ಓಕೆ. ಏನ್ ಜನನೋ ಏನೋ. ಸಾಧನಮ್ಮ, ಕಾಫಿ. ನೀವು ತಿಂಡಿ ಮಾಡಿದ್ರಿ?
ಕಾಫಿ ಕುಡಿದೆ ಬಂದ್ಬಿಟ್ರಲ್ಲ. ಥ್ಯಾಂಕ್ ಯು ರತ್ನಮ್ಮ. ಸದ್ನಮ್ಮ, ರುಚಿ ಕಮ್ಮಿ ಇದೆ ಅಲ್ವಾ? ನಾನು ಹಾಗೆ ಹೇಳದ್ನಾ? ಅಲ್ಲ, ನನ್ಗನ್ನಿಸ್ತಾ ಇದೆ. ಯಾಕೆ? ಯಾಕೆಂದ್ರೆ ನಮ್ಮ ಅರ್ಚನಮ್ಮ ಬಂದಂಗ್ ಬಂದ್ಲು, ಮತ್ತೆ ಹೋಗೋ ಮಾತಾಡ್ಬಿಟ್ಲಲ್ಲ, ಅದಕ್ಕೆ. ಏನ್ ಮಾಡೋದು ರತ್ನಮ್ಮ, ನಾವೇ ಒಂದ್ ಲೆಕ್ಕಾಚಾರ ಹಾಕಿದ್ರೆ ಭಗವಂತ ಒಂದ್ ಲೆಕ್ಕಾಚಾರ ಹಾಕ್ತಾನಲ್ವಾ? ಹಾಗಂತ ಸುಮ್ನೆ ಇದ್ಬಿಡಕ್ಕಾಗತ್ತೇನಮ್ಮ? ನಾವೇನಾದ್ರೂ ಮಾಡ್ಲೇಬೇಕಲ್ಲ. ಏನ್ ಮಾಡ್ತೀರಾ ರತ್ನಮ್ಮ ನೀವು? ಅಲ್ಲ, ಏನಾದ್ರೂ ಐಡಿಯಾ ಮಾಡ್ಬೇಕು. ಮಾಡಿದ್ರಲ್ಲ ನಿಮ್ಮ ಐಡಿಯಾಗಳನ್ನೆಲ್ಲ ನೋಡಿದ್ನಲ್ಲ ನಾನು. ಮದ್ವೆ ಮನೆಯಿಂದ ಇವತ್ತಿನ ತನಕ. ಇದೇನಮ್ಮ ಹಿಂಗನ್ಬಿಟ್ರಿ? ಅರ್ಚನಮ್ಮಂಗೆ ಇನ್ನೂ ಮದ್ವೆ ಆಗಿಲ್ಲ. ಆ ಮದ್ವೆ ನಿಲ್ಲಕ್ಕೆ ಒಂದ್ ರೀತಿಲಿ ನಾನೇ ಕಾರಣ ಅಲ್ವಾ? ಸರಿಯಾದ ಟೈಮಲ್ಲಿ ರಾಘವ್ ಬಂದ, ಮದ್ವೆ ಸ್ವಲ್ಪ ಲೇಟ್ ಆಗೋಯ್ತು. ನಡಿಬಾರ್ದೆಲ್ಲ ನಡೆದೋಯ್ತು, ಮದ್ವೆ ನಿಂತೋಯ್ತು. ಸರಿ ಸರಿ, ಹಾಗಾದ್ರೆ ಅರ್ಚನನ ಇಲ್ಲೇ ಉಳಿಸ್ಕೊಳ್ಳೋದಿಕ್ಕೆ ಬೇರೆ ಏನಾದ್ರೂ ಪ್ಲಾನ್ ಮಾಡಿ. ನಂಗೇನು ಒಳಿತಾನೆ ಇಲ್ಲ ಕಣಮ್ಮ. ನಿಮ್ಗೇನಾದ್ರೂ ಒಳಿದ್ರೆ ಹೇಳಿಮ್ಮ. ಅಯ್ಯೋ ದೇವ್ರೆ ರತ್ನಮ್ಮ, ನನಗ್ ಪ್ಲಾನ್ ಗೊತ್ತಿದ್ದಿದ್ರೆ ನಾನು ಯಾವಾಗ್ಲೂ ಹೇಳ್ತಿದ್ದೆ. ಈಗ ನನ್ ದೃಷ್ಟಿಲಿ ನೀವು ಬರೀ ರತ್ನಮ್ಮ ಅಲ್ಲ, ಐಡಿಯಾ ರತ್ನಮ್ಮ. ನನಗ್ ಲೇಟ್ ಆಗ್ತಿದೆ. ನಾನು ಸಾಯಂಕಾಲ ಮನೆಗೆ ಬರೋಷ್ಟ್ರೊಳಗಡೆ ಏನಾದ್ರೂ ಐಡಿಯಾ ಇದ್ರೆ ಹೇಳಿ. ಬರ್ಲಾ? ಹಾ, ಡೋಂಟ್ ವರಿ ಬೇಬಿ ಚಿನ್ನಮ್ಮ. ಹೌದಾ? ಏನ್ ಹೇಳ್ತಿದ್ಯಾ ಚಿನ್ನು? 100ಕ್ಕೆ 100 ನಿಜ ಶಾಂತಿ. ಜ್ಯೋತಿಷಿ ಹತ್ರ ಹೋಗಿದ್ರಂತೆ. ಅಲ್ಲಿ ಜ್ಯೋತಿಷಿ ನಿಮ್ಮ ತಂಗಿಗೆ ಮದುವೆ ಆಗುತ್ತೆ, ಆದರೆ ಮದುವೆ ಆಗೋ ಹುಡುಗನಿಗೆ ಅದು 2ನೇ ಮದುವೆ ಆಗಿರುತ್ತೆ ಅಂತ ಹೇಳಿದ್ರಂತೆ. ಯಜಮಾನ್ರು ಅದನ್ನು ಕೇಳಿದ್ಮೇಲೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ನ ತಂಗಿ ಏನಾದರೂ 2ನೇ ಹೆಂಡತಿಯಾಗಿ ಇನ್ನೊಂದು ಮನೆಗೆ ಹೋದರೆ ಅಷ್ಟೇ, ನಾನಂತೂ ಜೀವಿತವಾಗಿರಲ್ಲ ಅಂತ ಸುಮತಿ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ರು. ಚಿನ್ನು, ನಂಗೆ ಕೇಳೋದಕ್ಕೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ವಾಹ್, ನಾನ್ ನಂಬಿದ ದೇವ್ರು ನಿಜವಾಗ್ಲೂ ನನ್ ಕೈ ಬಿಡ್ಲಿಲ್ಲ. ಮಂತ್ರ ಮಂತ್ರ ಆಯ್ತಮ್ಮ? ಹಾ, ಬಂದೆ ಅತ್ತೆ. ಅಮ್ಮ, ನಾನು ಬರ್ತೀನಮ್ಮ. ಬೇಡಮ್ಮ, ನಿನ್ ಮನೇಲೇ ಇರು. ನಾನು ಮಂತ್ರ ಹೋಗ್ಬಿಟ್ ಬರ್ತೀವಿ. ಅಲ್ಲಿ ಏನ್ ನಡೆಯುತ್ತೆ ಅಂತ ಗೊತ್ತಾಗ್ಲಿ, ಆಮೇಲೆ ಹೋಗೋಣ. ಮಂತ್ರ ಅತ್ತೆ, ರೆಡಿನಮ್ಮ? ಬನ್ನಿ ಹೋಗೋಣ. ಸರಿ. ರತ್ನ, ಹಾ, ಬಂದೇಮ್ಮ. ಬಾಯ್ಲಿ. ಯಾಕಮ್ಮ, ಹುಷಾರಿಲ್ವಾ? ಏನ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅಪಶಕನ ಮಾತಾಡ್ತಿಯಲ್ಲ ನೀನು? ನಾನ್ ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ಏಜ್ ಆಗ್ಬಿಡ್ತಲ್ಲಮ್ಮ, ಅದಕ್ಕೆ. ಮೊದ್ಲೇ ಶೀತ ನೆಗಡಿ ಜ್ವರ ಅಂದ್ರಲ್ಲ, ಅದಕ್ಕೆ ಕೇಳ್ದೆ ಹುಷಾರಿಲ್ವಾ ಅಂತ. ಬಂದಿರಲ್ಲ, ಹಿಂಗ್ ಹೇಳಿ ಹೇಳಿನೇ ಬರ್ಸ್ಬಿಡ್ತೀಯ. ಅಯ್ಯೋ, ನಾನು ಮಂತ್ರ ಹೊರಗಡೆ ಹೋಗ್ ಬರ್ತೀವಿ. ಸುಕ್ಕು ಒಬ್ಳೇ ಇರ್ತಾಳೆ, ಮನೆ ಕಡೆ ಹುಷಾರು. ಈಗ ಎಲ್ಲೋ ಹೊರಡ್ತಾ ಇದ್ದೀರಾ? ಎಲ್ಲಿಗೆ ಅಂತ ಕೇಳ್ಬಾರ್ದು. ನೀವ್ ಹೋಗೋ ಕೆಲ್ಸ ಚೆನ್ನಾಗಾಗ್ಲಿ. ಸರಿ ಸರಿ, ನಡಿಯಮ್ಮ. ಲಡ್ಸಿ ಸಾಕು, ಬನ್ನಿ ಅತ್ತೆ. ರತ್ನಮ್ಮ, ಸ್ವಲ್ಪ ತಲೆನೋವು. ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಕೆಲಸ ಮಾಡ್ಬೇಕಾದ್ರೆ ಡೋರ್ ಹಾಕೊಂಡು ಕೆಲಸ ಮಾಡಿ, ಆಯ್ತಾ? ಇವ್ರಿಗೆಲ್ಲ ಏನಾಗಿದೆ ಇವತ್ತು? ಏನೇನೋ ಒಂದ್ ಮಾತಾಡ್ತಾರಲ್ಲ. ಈ ಎಮ್ಮಂದಂತೂ ಬರೀ ರೆಸ್ಟೇ ಆಗೋಯ್ತು.